ಗೈಸ್ ನೋಡ್ತಾ ಇರುವಂತದ್ದು ಈಗ ದಬಳ ಹಾಕಿ ಸುಮಾರಾಗಿ ಮಾಡಿದ್ದೀನಿ. ಸೊ ಈಗ ಹೋಲು ಸ್ವಲ್ಪ ದಪ್ಪಾಗಿದೆ, ನೀಟಾಗಿ ಕೂರ್ತದೆ, ನೀರು ಲೀಕೇಜ್ ಆಗಲ್ಲ. ಸೊ ಗೈಸ್ ಇವಾಗ ಡೆಲಿವರಿ ಬಾಯ್ ಅವರು ಪ್ರಾಡಕ್ಟನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಇದೇನು ಅಂತ ನಿಮಗೆ ಇವಾಗ ಕೊಟ್ಬಿಟ್ಟು ಹೋಗಿದ್ದಾರೆ. ಅಮೆಝಾನಲ್ಲಿ ನಮ್ಮ ಊರಿಗೆ ಡೆಲಿವರಿ ಲೊಕೇಶನ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಫ್ಲಿಪ್ಕಾರ್ಟಲ್ಲಿ ಮಾಡಿದೆ ಬಂದೋ ಬರಲ್ವಾ ಅಂತ. ಸೊ ಫೈನಲಿ ಬಂದಿದೆ. ಇವಾಗ ಡೆಲಿವರಿ ಬಾಯ್ ಅವರು ಪ್ರಾಡಕ್ಟನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಇದೇನಂತ ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಸೊ ಕೋಳಿಗಳಿಗೆ ಮೇವು ನೀರು ಕುಡಿಸೋದ್ರಲ್ಲಿ ತುಂಬ ಅಂದರೆ ತುಂಬಾ ಸಮಸ್ಯೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇದಾಗ್ತೀವಿ. ಸೊ ನೋಡೋಣ, ಇಲ್ಲ ಅನ್ಬಾಕ್ಸ್ ಮಾಡಿ ನೋಡ್ತೀನಿ ಫಾರ್ಮ್ಗೆ ತಗೊಂಡೋಗಿ. ಸೊ ನಮ್ಮ ಊರಿಗೆ ಫ್ಲಿಪ್ಕಾರ್ಟ್ ಅನ್ನುವಂಥದ್ದೊಂದು ಡೆಲಿವರಿ ಲೊಕೇಶನ್ನೇ ನಮ್ಮ ಊರಿಗಿಲ್ಲ. ಸೊ ಆದರೂ ಕೂಡ ಏನೋ ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದಕ್ಕೆ ಬಂದು ತಲುಪಿದೆ. ಸೊ ಇವಾಗ ಓಪನ್ ಮಾಡಿದ ತಕ್ಷಣ ನನಗೆ 5 ಡ್ರಿಂಕರ್ ಸಿಕ್ತು. ಸೊ ಇದಕ್ಕಷ್ಟು ಬಂದು 278 5ಕ್ಕೆ. ಸೊ ಇದನ್ನು ನಾವು ಬಕೆಟ್ಗೆ ತೂತ್ ಮಾಡಿ ಹಾಕ್ಬೇಕಾಗತ್ತೆ. ಸೊ ಇದನ್ನ ಹಾಕ್ಬೇಕಾದ್ರೆ ಸ್ವಲ್ಪ ನೀರನ್ನ ಉಳಿಸೋಣ, ಕೆಳಗಡೆ ಇನ್ನೂ ಖಾಲಿ ಆಗಲಿ ಅಂತೇಳಿ ಈ ತುದಿಗೆ ಹಾಕ್ಬಿಡ್ತಾರೆ. ಸೊ ಅದು ತಪ್ಪು. ಯಾಕಂತ ಹೇಳಿದ್ರೆ ಈ ರೀತಿ ಬಕೆಟ್ನ ಕೆಳಗೆ ಮಡಗಿದ್ರೆ ಈ ತುದಿಗೆಲ್ಲ ತೂತ್ ಮಾಡಿ ಇಲ್ಲಿ ಏನಾದ್ರು ನೀರು ಖಾಲಿ ಆಗಲಿ ಅಂತ ಹಾಕಿದ್ರೆ ಮುಳುಗಿದ ತಕ್ಷಣ ಈ ಥರ ಮುರಿದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ನೆಲಕ್ಕೆ ಟಚ್ ಆಗೋ ರೀತಿ ಇಷ್ಟಕ್ಕೆ ಹಾಕ್ಬೇಕಾಗುತ್ತೆ. ಸೊ ಆಗ ಮಡಗಿದ್ರು ಕೂಡ ಯಾವುದೇ ರೀತಿಯಂಥ ಡ್ಯಾಮೇಜ್ ಆಗಂತೇಳಿ ಇಲ್ಲಿ ಬಿಡ್ತಾರೆ. ಸೊ ಮಡಗಿದ್ರೆ ಬ್ರೋಕ್ ಆಗುವಂಥ ಸಾಧ್ಯತೆಗಳಿರ್ತದೆ. ಸೊ ಇಲ್ಲಿ ನಂತರ ಬಿಡ್ ಇಲ್ಲ, ಡ್ರಿಲ್ ಮಿಷಿನ್ ಇಲ್ಲದೆ ಇರೋದ್ರಿಂದ ನಾನು ದಬಳಲೆ ಮಾಡ್ತಾ ಇದ್ದೀನಿ. ನೋಡೋಣ, ಚಿಕ್ಕದಾಗೆ ಮಾಡ್ಕೊಂಡು ಸ್ವಲ್ಪ ಹೋಲ್ನ ದಡ್ಡದು ಮಾಡಿ. ಸೊ ಒಂದೇ ಒಂದು ಚಿಕ್ಕ ತೂತ್ ಮಾಡಿದ್ದೀನಿ. ಇವಾಗ ಇದನ್ನು ಬೇಕಾದರೆ ನೀವು ಬೆಂಕಿಯಲ್ಲಿ ಕಾಯಿಸಿ ತೂತ್ ಮಾಡಿ ಈ ಥರ ಮಾಡಿದ್ರೆ ಹೋಲ್ ದಪ್ಪ ಆಗ್ತಾ ಹೋಗ್ತದೆ. ಸೊ ಇವಾಗ ದಬಳಲ್ಲಿ ತೂತ್ ಮಾಡಿದೆ, ಅಷ್ಟೊಂದೇನು ಎಫೆಕ್ಟಿವ್ ಆಗಿ ಹೋಲಾಗಿಲ್ಲ. ಸೊ ಇವಾಗ ಇಲ್ಲೇ ಕರ್ಪೂರ ಸಿಕ್ತು ಶೆಡ್ಡಲ್ಲಿ, ಪೂಜೆಗಂತ ತಂದಿದ್ದು. ಇವಾಗ ಅದನ್ನು ದಬಳಲ್ಲಿ ಕೈ ಹಾಕ್ತೀನಿ. ನೋಡೋಣ ಬನ್ನಿ. ನನಗೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಯಾವುದೇ ಸ್ಟ್ಯಾಂಡ್ಗಳಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇವಾಗ ದವಳಲ್ಲಿ ಇಷ್ಟು ಮಾಡಿದೆ, ಇನ್ನು ಸ್ವಲ್ಪ ಹೋಲ್ ಅಗಲ ಆಗಬೇಕು, ಇನ್ನು ಸ್ವಲ್ಪ ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಆಗಲ್ಲ. ಸ್ವಲ್ಪ ರಬ್ಬರ್ ಇದೆ, ಕಂಟ್ರೋಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಇದು ವೇಸ್ಟ್ ಡಬ್ಬ ಅಂತ ಆಗಿರೋದಕ್ಕೆ ಮಾತ್ರ ಇದು ಮಾಡ್ತಾ ಇರುವಂಥದ್ದು. ಸೊ ಬಿಡ್ಡಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುವಂಥದ್ದು. ಬಟ್ ನನ್ನ ಹತ್ರ ಯಾವುದೇ ರೀತಿ ಅಂತ ಇಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಇಲ್ಲದೇ ಇರೋದ್ರಿಂದ ಈ ರೀತಿ ಮಾಡಬೇಕಾಗ್ತದೆ. ಸೊ ನೋಡೋಣ ಈಗ ಹೋಗ್ತದೆ ಏನಂತ. ಎಸ್, ಹೋಗ್ತಾ ಇದೆ ನೋಡಿ. ಎಸ್, ಈ ಕಡೆಯಿಂದ ಹಾಕ್ಬೇಕು ಅಂತ ಹೇಳಿದ್ರೆ ಇದನ್ನ ಓಪನ್ ಮಾಡ್ಬೇಕು ಇವಾಗ. ಸೊ ನೋಡಿ, ಇವಾಗ ನೀಟಾಗಿ ಕೂರ್ತಿಲ್ಲಿ. ನೀರು ಲೀಕ್ ಆಯ್ತದ ಆಗಲ್ಲ ಒಂದು ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಈ ಕಡೆಯಿಂದ ರಬ್ಬರ್ ಬ್ಯಾಂಡ್ ಬರುತ್ತೆ ಮತ್ತು ಸ್ಕ್ರೂ ಬರ್ತದೆ, ಅದನ್ನು ಮಾಡ್ಬೇಕಾಗ್ತದೆ ನಾವು. ಸೊ ಇದನ್ನ ಇವಾಗ ಕುಯ್ಬೇಕು ಇದನ್ನ ನಾನೀಗ. ಸೊ ಸ್ಯಾಂಪಲ್ಗೆ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದು. ನೋಡಿ ಈಗ ಕೂತಾಕ್ತೀನಿ. ಇವಾಗ ಕೂತ್ಬಿಡೋಣ. ನನಗೆ ಯಾವುದು ವೀಡಿಯೋ ಮಾಡೋದಕ್ಕೆ ಸ್ಟ್ಯಾಂಡ್ ಇಲ್ಲ ಕಡ್ರಿ ಇಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಕೂತ್ಬಿಟ್ಟು ವೀಡಿಯೋ ಮಾಡ್ತೀನಿ. ನೆಕ್ಸ್ಟು ಪ್ಲಾಸ್ಟಿಕ್ಗಳು ಬೀಳ್ತಾವಲ್ಲ, ಮೈಕ್ರೋ ಪ್ಲಾಸ್ಟಿಕ್ಸು, ಇದನ್ನು ಯಾವುದೇ ಕಾರಣಕ್ಕೂ ಫಾರ್ಮಲ್ಲಿ ಬಿಡಿಸ್ಬಾರ್ದು. ಸೊ ಅದಕ್ಕೋಸ್ಕರ ಈಗ ಹೊರಗಡೆ ಹೋಗಿ ಕುಯ್ತೀನಿ. ನೋಡ್ತಾ ಇರುವಂಥದ್ದು ಈಗ ಆ್ಯಕ್ಷನ್ ಬೆಳ್ಳಿ, ಇದನ್ನ ಕೂದು ತೆಗ್ದಿದ್ದೀನಿ. ಜೊತೆಗೆ ಈ ಮೈಕ್ರೋ ಪ್ಲಾಸ್ಟಿಕ್ ಇರ್ತದೆ ಅದೆಲ್ಲ ನೀಟಾಗಿ ಮಾಡಿದ್ದೀನಿ. ಸ್ವಲ್ಪ ಇದೆ, ಇನ್ನೂ ಆದ್ಮೇಲೆ ನೋಡ್ಕೊತೀನಿ. ಇವಾಗಲೇ ನೀರು ಹಾಕಲ್ಲ. ಸೊ ಒಳಗಡೆ ಆಯಿಲ್ ತುಂಬ ಅಂದರೆ ತುಂಬಾ ಇತ್ತು. ಶ್ಯಾಂಪ್ ಹಾಕಿ, ಮಣ್ಣು ಹಾಕಿ ಮತ್ತು ನೀಟಾಗಿ ತೊಳೆದಿದ್ದೀನಿ. ಸೊ ನೀಟಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಆಯಿತು, ನೀರು ಲೀಕ್ ಆಗ್ತಾಯಿಲ್ಲ, ನೋಡಿದೆ ಒಂದ್ಸರಿ. ಸೊ ನೀರು ಫುಲ್ ತುಂಬಲ್ಲ ಕಣ್ರಿ, ಬರೀ ಇಷ್ಟೇ ತುಂಬುತ್ತೆ. ಖಾಲಿ ಆಯ್ತಾ ರೀಫಿಲ್ ಆಗ್ತಾ ಇರುತ್ತೆ. ಸೊ ಇನ್ನೂ ವಾಸರ್ ಹಾಕಿಲ್ಲ, ಅದ್ರದ್ದು ಬೆಂಡ್ ಬಂದಿರುವಂಥ ತೋರಿಸ್ತೀನಿ. ಈ ವಾಸರ್ ಇನ್ನೂ ಹಾಕೇ ಇಲ್ಲ, ಆದರೆ ಚಿಕ್ಕ ಹೋಲ್ ಮಾಡಿ ಫೋರ್ಸ್ಫುಲ್ ಮಾಡಿ ಹಾಕಿರೋದಕ್ಕೆ ಇನ್ನೂ ನೀರು ಲೀಕ್ ಆಗ್ತಾ ಇಲ್ಲ. ಸೊ ಇವಾಗ ವಾಸರ್ ಹಾಕ್ಬಿಡ್ತೀನಿ, ಇನ್ನೂ ಗಟ್ಟಿಯಾಗಿರುತ್ತೆ, ನೀರು ಬರಲ್ಲ. ಸೊ ಒಂದೇ ಒಂದು ಹಾಕಿದ್ದೀನಿ ಅಷ್ಟೇ. ಸುತ್ತ 4 ಕಡೆ ಹಾಕ್ಬೋದು. ನಾನು ಒಂದು ಬಕೆಟ್ಗೆ 2 ಹಾಕ್ತಿ, 3 ಬಕೆಟ್ ನಂಗೆ ಹಾಕಿ ಮಡಿಕತ್ತೀನಿ. ಹಂಗಂದ್ರೆ ಸ್ವಲ್ಪ ಒಂದು ದೂರದೆಲ್ಲ ಮಡಗ್ಬೋದು, ಮರದ ನೆರಳೆಲ್ಲವ. ಸೊ ಇವಾಗ ಒಂದು ಹನಿ ನೀರು ಕೂಡ ಲೀಕ್ ಆಗ್ತಾ ಇಲ್ಲ. ಬೇಕಾದ್ರೆ ಇನ್ನೊಂದು ಸಾಕು ತೋರಿಸ್ತೀನಿ ನಿಮಗೆ.
ಸೊ ಸಾಕು ಈಗ ಜಾಸ್ತಿ ಟೈಟ್ ಆಗ್ಬಿಟ್ರೆ ಇವಾಗಲೇ ನೀರು ಬರ್ತಾಯಿಲ್ಲ ಸುಮ್ಮನೆ ಏನಕ್ಕೆ. ಸೊ ಈಗ ನಿಮಗೆ ನೀರು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತೇಳಿ. ಸೊ ಇನ್ನು ನಾನು ಇನ್ನೊಂದು ಹೇಳೋದು ಮರ್ತೆ ನಿಮಗೆ. ಸೊ ಈ ಥರ ಕ್ಯಾಪ್ ಇತ್ತಲ್ಲ, ಕ್ಯಾಪೇ ಇದ್ದಂಗೆ ಇಲ್ಲಿ ಮಾತ್ರ ನೀರು ಹಾಕೋಬೋದಾಗಿತ್ತಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ ಹಾಕಿದ್ರೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಪ್ರತಿ ಸರಿನೂ ಇಲ್ಲೇ ನೀರು ಫಿಲ್ ಮಾಡೋಕ್ಕಲ್ಲ ಒಂದು, ಆಮೇಲೆ ಏನಾದ್ರು ಒಳಗಡೆ ಪಾಚ ಏನಾದ್ರು ಕಟ್ಕೊಂಡ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅಂತೇಳಿ ಈ ಕ್ಯಾಪನ್ನು ರಿಮೂವ್ ಮಾಡಿರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಒಂದು ದೊಣ್ಣೆ ಹಾಕೊಂಡು ಆ ತೂತಲ್ಲಿ ವಾಶ್ ಮಾಡಬೇಕಾಗ್ತದೆ, ಅವೆಲ್ಲ ರಿಸ್ಕು. ಸೊ ಈಗ ನಾನು 7 ಲೀಟ್ರು ಡ್ರಿಂಕರ್ ಇತ್ತು ನಂದು, 45 ದಿನದವರೆಗೆ ಕೊಡಬೇಕಾಯ್ತದೆ ಅಂತ. ಸೊ ಇವಾಗ ಈ ಬಕೆಟಲ್ಲಿ ದಿನಕ್ಕೆ 2 ಸರಿ ರಿಫಿಲ್ ಮಾಡಿದ್ರೆ ಸಾಕು, ವಾಟ್ರು ಸಾಕಾಗ್ತದೆ ಅದಕ್ಕೆ. ಸೊ ಇವಾಗ ನೋಡ್ಬೋದು. ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ಈಗ. ಸೊ ಎಲ್ಲ ನನ್ನ ಹತ್ರ ಇರೋದೆಲ್ಲ ವೇಸ್ಟ್ ಮೆಟೀರಿಯಲ್. ಇದು ಜಗ್ಗು ಕೂಡ ಪ್ಲಾಸ್ಟಿಕ್ ಬಾಟ್ಲಿಂದ ಮಾಡ್ಕೊಂಡಿರೋದಂಥದ್ದು. ಸೊ ಇವಾಗ ನೀರು ಹಾಕ್ತಿರ್ತೀನಿ ನೋಡಿ. ನೋಡ್ಕೊಳ್ತಾ ಇರ್ಬೋದು, ಹಂಗಾಗಿ ಸ್ವಲ್ಪ ಸ್ವಲ್ಪ ಬರ್ತದೆ. ಸೊ ಅದು ಲೀಕ್ ಆಗ್ತದ ಆಗಿಲ್ವಾ ಅಂತೇಳಿ ಒಂದು ಒಣ ಪ್ರದೇಶ ಹಾಕೋಂಗಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಈಗ ನಾಜಲ್ಲಿಂದ ನೀರು ಎತ್ತರನೇ ಬಂದಿದೆ. ಸೊ ನೋಡ್ತಾ ಇರ್ಬೋದು, ನೀರು ಈಗ ಇಷ್ಟು ತುಂಬಿದೆ, ಇಷ್ಟೇ ತುಂಬುವಂಥದ್ದು. ನೋಡಿ ಈ ಥರ ತುಂಬ್ತಾ ಇದೆ. ಈಗ ಸ್ವಲ್ಪ ಬಂದು ತುಂಬಿ ಇದು ನೀರು ಬಾರಾಗಿ ಈ ಥರ ಕೆಳಗೆ ಬಗ್ಗದ ತಕ್ಷಣ ಅಲ್ಲಿ ಆಪಾಗ್ಬಿಡುತ್ತೆ. ಸೊ ಇದನ್ನ ನಿಮ್ಗೀಗ ಎತ್ತಕ್ಕೆ ಏನಾದ್ರು ಗ್ರಿಪ್ ಮಾಡ್ಕೋಬೇಕಾಯ್ತು ಗುರು, ಎತ್ತಕ್ಕೆ ಏನಾಗಲ್ಲ. ಸೊ ಈಗ ನೋಡ್ತಾ ಇರುವಂಥದ್ದು ಒಂದು ಎಲ್ಲೋ ಲೀಕೇಜ್ ಆಗ್ತಾ ಇದಿರುವಂಥದ್ದು, ತೊಳೆದ ನೀರಾಗ ಗೊತ್ತಾಗ್ತಾ ಇಲ್ವಲ್ಲ. ಸೊ ಲೀಕೇಜ್ ಆಗ್ತಾ ಇದೆ, ಸ್ವಲ್ಪ ಲೀಕೇಜ್ ಆಗ್ತದೆ, ಸ್ವಲ್ಪ ಇದೇನಾರು ಆಯಿತು ಅಂತ ಹೇಳಿದ್ರೆ ಎಲ್ಲ ಖಾಲಿ ಆಗ್ಬಿಡ್ತದೆ. ಏನಾರು ಒಂದು ವ್ಯವಸ್ಥೆ ಮಾಡ್ತೀನಿ. ಈಗ ರೀಫಿಲ್ ಮಾಡಿದ್ದೀನಿ. ಸ್ವಲ್ಪ ಒಂದೇ ಒಂದು ಹನಿ ಕೂಡ ಬರ್ತಾ ಇಲ್ಲ. ಈಗ ನೋಡ್ತಾ ಇರ್ಬೋದು ಅಲ್ಲಿ ಹತ್ತೋದಿಂದ ಒಂದೇ ಒಂದು ಹನಿ ಕೂಡ ಬರ್ತಾ ಇಲ್ಲ. ಸೊ ನೀರು ಮಾತ್ರ ಇಲ್ಲಿ ಬರ್ತಾ ಇದೆ. ಸೊ ಇವಾಗ ನಾವು ನೀರನ್ನು ಎರಚ್ಬಿಟ್ಟು ಮಾಮೂಲಿ ಪ್ಯೂರ್ ಕುಡಿಯುವಂಥ ನೀರನ್ನು ಹಾಕೋಣ. ಇದು ಹೊರಗಡೆ ನೀರು ಡ್ರಮ್ಮಲ್ಲಿ ಮಡಗಿರೋಂಥದ್ದು, ಒಳಗಡೆ ಡ್ರಮ್ಮಲ್ಲಿ ಮಡಗಿದ್ದೀನಿ, ಅದನ್ನು ಹಾಕೋಣ ಈಗ. ಸೊ ಒಳ್ಳೆ ಪ್ರಾಡಕ್ಟ್ ಅನಿಸುತ್ತೆ, ನೋಡೋಣ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಸೊ ನೀರನ್ನು ಚೆಲ್ಬಿಟ್ಟು ಈಗ ಕುಡಿಯೋ ನೀರನ್ನು ಹಾಕೋಣ. ಜೊತೆಗೆ ಈಗ ಬೇಸಿಗೆ ಇರೋದ್ರಿಂದ ಸ್ಟ್ರೆಸ್ ಕೇರ್ ಹಾಕ್ಬೇಕಾಗುತ್ತದೆ. ಅಂದರೆ ಬೇಸಿಗೆಯಲ್ಲಿ ಕೋಳಿ ಮರಿಗಳು ಸರ್ವೈವ್ ಆಗಲಿಕ್ಕೆ ಸ್ವಲ್ಪ ಸ್ಟ್ರೆಸ್ ಕೇರ್ ಹಾಕ್ಬೇಕಾಗ್ತದೆ, ಸಮ್ಮರ್ ಕೇರ್ ಅಂತೇಳಿ ಅದನ್ನು ಹಾಕ್ತೀನಿ ಇವಾಗ. ನೋಡ್ತಾ ಕುಡಿತಾ ಇರುವಂಥದ್ದು ಈಗ ಅದು ನೀರು ಕೊಡ್ರೋ ಅಂದ್ರೆ ಅದು ಯಾವುದೋ ಬಕೆಟ್ಲಿ ಕರೆನ ಹೋಗ್ಬಿಟ್ಟು ಅದು ಮಾಡ್ತವೆ. ಒಂದೇ ಒಂದು ಹಾಕಿದ್ದೀನಿ ಈಗ ಅಷ್ಟೇ, ನಾನು ಒಂದೇ ಒಂದು ನಾಜಲ್ ಹಾಕಿದ್ದೀನಿ. ನೋಡ್ತಾ ಇರುವಂಥದ್ದು ಈಗ ಯಾವ್ದು ನೀರು ಕುಡಿ ಅಂದ್ರೆ ಬಕೆಟ್ ಕುಡಿತವೆ. ಇದೊಂದು ಚಿಕ್ಕ ಮಾರ್ಕ್ ಇದೆ ನೋಡಿ, ಕಾಣ್ತಿದೆ, ಅದನ್ನೇನೋ ತಿಂಡಿ ಅನ್ಕೊಂಡು ತಿಂತಾ ಇದೆ. ನೀರು ಕುಡಿತಾ ಇದೆ, ಬಟ್ ಅವು ತೋರಿಸ್ತಾ ಇಲ್ಲ ನನಗೆ. ಕೆಳಗಡೆ ಕಾಲು ಅಲ್ಲೇ ಮುಡ್ಬಿಡ್ತಾವಲ್ಲ ಗುರು, ಕಾಲು ಮುಡ್ಬಿಟ್ರೆ ಮುರಿದೇ ಹೋಯ್ತದ ಗುರು. 1 kg ಬರತ್ತರದ್ರ ಅದು ಅದೇ ನೋಡಿ, ಚೆನ್ನಾಗಿ ಕೆಲಸ ಮಾಡ್ತೇವೆ, ಒಳ್ಳೆ ಪ್ರಾಡಕ್ಟು. ಬಕೆಟ್ಗಳ ಮೇಲೆ ಈ ಥರ ಕೂತ್ಕೊಂಡು ಒಳಗಡೆ ಗಲೀಜು ಮಾಡಿಬಿಡ್ತವೆ. ಸೊ ಅದಕ್ಕೋಸ್ಕರ ಆ ಕ್ಯಾಪನ್ನು ಮತ್ತೆ ದಬಾಕ್ ಹಾಕ್ಬಿಡ್ತೀನಿ. ಇಲ್ಲಾಂದ್ರೆ ಹೇಳಿದ್ರೆ ಮಣ್ಣು ಮಾಡಾಕ್ಬಿಡ್ತವೆ ನೋಡಿ, ಈಗಲೇ ಮಣ್ಣು ಮಾಡಾಕ್ಬಿಡ್ತವೆ ಅಲ್ಲಿ. ಸೊ ಅದು ಮೇಲೆ ಎತ್ಕೊಳ್ತಾವಲ್ಲ, ಅದಕ್ಕೋಸ್ಕರ ಹಂಗೆ ಮಾಡುವಂಥದ್ದು. ಬಕೆಟ್ಲಿ ಒಂದು ಕರೆ ಇದ್ರೆ ಸಾಕು, ಅದನ್ನೇ ತಿಂಡಿ ಅನ್ಕೊಂಡು ತಿಂತವೆ ನೋಡಿ. ಅಲ್ಲಿ ಕಾಲು ಮಡಗ್ತಾ ಇದೆಯಲ್ಲ, ಆ ಥರ ಮಡಗ್ಬಿಟ್ರೆ ಮುರಿದೋಗ್ಬಿಡ್ತವೆ. ಆ ಥರ ಮಡ್ಗಕ್ಕೆ ಹೋಗ್ಬಾರ್ದವು. ಅದಕ್ಕೆ ಹೇಳೋಂಥದ್ದು ಇದನ್ನು ಕ್ಯಾಪ್ ಹಾಕ್ಬೇಕು ಅಂತ ನೋಡಿ. ಅದು ಬಿದ್ದು ಇನ್ನೊಂದು ಸತ್ತೋಗ್ಬಿಡ್ತಿತ್ತು ಕರೆಕ್ಟಾಗಿ ಇನ್ ಟೈಮಿಗೆ ಬರಲಿಲ್ಲ ಅಂತ ಹೇಳಿದ್ರೆ. ನೋಡಿ ನೀರು ಗಲೀಜಾಗೋಯ್ತು ಇವಾಗ, ಅದು ಬಿದ್ದ ತಕ್ಷಣ. ಇದನ್ನು ಮುಚ್ಚಿಬಿಟ್ರೆ ಏನು ಸಮಸ್ಯೆ ಆಗೋಲ್ಲ. ನೀರೇನಾದ್ರು ಚೆಲ್ತಾ ಇದೆಯಾ ಮತ್ತೆ? ಸೊ ಇಲ್ಲ ಗಾಯ್ಸ್, ನೀರು ಚೆಲ್ತಾ ಇಲ್ಲ, ನೋಡ್ತಾ ಇರ್ಬೋದು, ನೀರು ಚೆಲ್ತಾ ಇಲ್ಲ. ಕೋಳಿಗೂ ಕೂಡ ತುಂಬ ಚೆನ್ನಾಗಿ ಕುಡಿತಾ ಇದ್ದಾವೆ. ನೋಡ್ತಾ ಇರ್ಬೋದು, ನೀರು ಚೆನ್ನಾಗಿ ಕುಡಿತವೆ. ಬಕೆಟ್ಗೆ ಮಾಡಿದಂಥ ಹೋಲ್ ಇದೆಯಲ್ಲ, ಅದು ಚೆನ್ನಾಗಿ ಸರಿಯಾಗಿತ್ತು. ಪ್ರಾಡಕ್ಟು ಕೂಡ ಬೆಸ್ಟ್ ಇದೆ, ಬಟ್ ಬಕೆಟ್ ಕೂಡ ಸ್ವಲ್ಪ ಡ್ಯಾಮೇಜ್ ಇತ್ತು. ಬಕೆಟೇ ಸ್ವಲ್ಪ
ಬಾಟಮಲ್ಲಿ ಒಂದು ಲೇಯರ್ ಬರ್ತದೆ, ಕೆಳಗಡೆ ಒಂದು ಪಾಟು ಮೇಲ್ಗಡೆ ಒಂದು ಪಾಟು ಒಂದು 2 ಲೇಯರ್ ಇರ್ತದೆ. ಸೊ ಆ ಲೇಯರ್ ಮಧ್ಯ ಹನಿಯಾಗಿ ನೀರು ಅಲ್ಲೇ ಹೋಗ್ತಾಯಿತ್ತು. ಸೊ ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ತೂತು ಮಾಡಿ ಆ ಪ್ರಾಡಕ್ಟ್ ಹಾಕಿರೋದು ವೇಸ್ಟ್ ಆಯಿತು. ಸೊ ಇನ್ನೊಂದು ಈ ಬಕೆಟ್ಗೆ ತೂತು ಮಾಡಿ ಹಾಕ್ತೀನಿ. ಸೊ ಈಗ ಮಧ್ಯಾಹ್ನ ಸಂದರ್ಭ ಆಗಿರೋದ್ರಿಂದ ಅಷ್ಟು ನೀರು ಹಾಕ್ಬಿಡ್ತೀನಿ ಮಾಮೂಲಿ ಡ್ರಿಂಕರ್ಗಳಿಗೆ ಮಾಡಿ ಹಾಕಿದ್ದೆ. ಸೊ ಏನಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ಲೇಯರು ಇದ್ರ ಮೇಲ್ಕೆ ಒಂದು ಲೇಯರು, ಇದ್ರ ಕೆಳಗಡೆ ಒಂದು ಲೇಯರ್ ಇದರಿಂದ ಈ ಬಾಟಮಲ್ಲಿ ಒಂದು ಲೇಯರ್ ಬಂದ್ಬಿಟ್ಟಿತ್ತು ಮಧ್ಯ. ಸೊ ಆ ಮಧ್ಯದ ಗ್ಯಾಪಿಂದ ನೀರು ಲೀಕ್ ಆಗ್ತು. ನಾ ತೂತು ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀರು ಲೀಕ್ ಆಗಿಲ್ಲ ಅಲ್ಲಿ. ಸೊ ಪ್ರಾಡಕ್ಟು ಚೆನ್ನಾಗಿದೆ. ಸೊ ಮತ್ತೊಂದು ಇದೊಂದು ತೂತು ಮಾಡಿಬಿಟ್ಟು ಇನ್ನೊಂದು 2 ಬಕೆಟಿಗೆ ಮಾಡಬೇಕು. ಇದು ಒಂದು ಇನ್ನೊಂದು ಬಕೆಟಿಗೆ ಮಾಡಿಬಿಟ್ರೆ ನೀಟಾಗಿ ಕೂರುತ್ತೆ. ಇಷ್ಟಕ್ಕೆ ಹಾಕಿದ್ರೆ ಸಾಕಣ್ರಿ. ಹೆವಿ ಸ್ಟ್ರಾಂಗ್ ಅದ ಗುರು ಬಕೆಟ್ ಇದು. ದಬಳಲ್ಲಿ ತಕ್ಕ ತೂತು ಮಾಡಿದ್ರು ತೂತೈತಿರ. ಇಷ್ಟೊತ್ತು ಗಂಟೆ ಮುಕ್ಕರ್ಕ ಹೊಡೆದು ತೂತು ಮಾಡಿದೆ. ಯಾರೇ ಬಾಬ್ರೆ. ಸೊ ಆಗಿರುವಂಥದ್ದು ಈಗ ಈ ಒಂದು ವೆಪನ್ನಿಂದ ತೂತನ್ನ ಅಗಲ ಮಾಡ್ತಾ ನಮ್ಮ ನಾಜಲ್ಗೆ ಯಾವ ರೀತಿ ಬೇಕೋ ಅಷ್ಟು ಅಗಲಕ್ಕೆ ಮಾಡ್ಕೊಳ್ಳೋಣ. ಈಗ ಈ ಥರ ಅಗಲ ಮಾಡ್ತಾ ಹೋದರೆ ದಪ್ಪದಾಗಿ ಹೋಗ್ತದೆ ಅದು. ಇದೇ ಈಸಿ ಕೆಲಸ ಗುರು. ಸುಮ್ಮನೆ ಹಾಕ್ಬಿಟ್ಟು ಇದು ಮಾಡಿಬಿಟ್ರೆ ದಪ್ಪ ಬಿಡ್ತದೆ ಅಗಲ. ಸೊ ಈ ಥರ ಸುತ್ತಿಸಿದ್ರೆ ಸಾಕು, ಅಗಲ ಬಿಡ್ತದೆ. ಸೊ ಬೆಸ್ಟ್ ಕ್ವಾಲಿಟಿ. ಸೊ ನೋಡೋಣ, ಇನ್ನೂ ಸ್ವಲ್ಪ ನಾಜಲ್ ಹೋಗ್ತಾ ಇಲ್ಲ, ನೋಡೋಣ. ಸೊ ಇನ್ನೊಂದು ಸ್ವಲ್ಪ ಅಗಲ ಮಾಡಿದ್ರೆ ಸಾಕು. ಜಾಸ್ತಿ ಮಾಡಿಬಿಟ್ರೆ ಸ್ವಲ್ಪ ನೀರು ಲೀಕ್ ಆಗಿಬಿಡುತ್ತೆ. ಸ್ವಲ್ಪ ಚಿಕ್ಕದಾಗೆ ಮಾಡಿ ನಂತರ ಅದನ್ನ ಫೋರ್ಸ್ಫುಲ್ಲಾಗಿ ಮಾಡಿದ್ರೆ ನೀರು ಟೈಟಾಗಿ ಕೂತ್ಕೊಳ್ತದೆ. ಇಲ್ಲ ಅಂತ ಹೇಳಿದ್ರೆ ತೊಟ್ಟಿಕ್ಕಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ನೀರು. ಸೊ ನೋಡ್ತಾ ಇರುವಂಥದ್ದು ಈಗ ನಾಜಲ್ನ ಒಳಗಡೆ ಹಾಕಿದ್ದೀನಿ ಯಾವ ರೀತಿ ಕೂತಿದೆ ಅಂತ. ಫೋರ್ಸ್ಫುಲ್ಲಾಗಿ ಹಾಕಿರೋದ್ರಿಂದ ಏರು ಟೈಟಾಗಿ ಕೂರುತ್ತೆ. ಇಲ್ಲಿ ನೋಡ್ತಾ ಇರುವಂಥದ್ದು ಫೋರ್ಸ್ಫುಲ್ಲಾಗಿ ಹಾಕಿರೋದ್ರಿಂದ ನೋಡಿ ಬಕೆಟ್ ಒಳಗಡೆಗೆ ಹರ್ತ್ಕೊಂಡಾಗಿದೆ. ಸೊ ಇನ್ನು ಕ್ಯಾಪ್ ಹಾಕ್ಬಿಟ್ರೆ ಈ ಕಡೆ ಥ್ರೆಡ್, ಈ ಕಡೆ ಸ್ವಲ್ಪ ರಬ್ಬರ್ ಇದೆ ನೋಡ್ತಾ ಇರುವಂಥದ್ದು ಇಲ್ಲಿ ನೋಡಿ. ಸೊ ಅದು ರಬ್ಬರ್ ಇದರಿಂದ ಹೇರ್ ಟೈಟಾಗಿ ಕೂತ್ಕೊಳ್ಳುತ್ತೆ, ನೀರು ತೊಟ್ಟಿಕ್ಕಲ್ಲ. ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ, ಕೈಯಲ್ಲೇ ಮೇಡಾಗಿ ಮಾಡಿದೆ. ಸೊ ಇವಾಗ ಆ ಥ್ರೆಡನ್ನು ಕೂಡ ಹಾಕಿದ್ದೀನಿ, ಟೈಟಾಗಿ ಕೂರಿಸಿದ್ದೀನಿ. ಅದಲ್ದೇ ಇವಾಗ ನೀರು ತೊಟ್ಟಿಕ್ಕತ್ತ ನೋಡೋಣ. ಏನಾರು ಆ ಥರ ಏನಾರು ಆಯಿತು ಅಂತ ಹೇಳಿದ್ರೆ ವೆಂಕಟರಾಯ ಸ್ವಾಮಿ ಗೋವಿಂದ ಗೋವಿಂದ, ಬಕೆಟ್ ಕತೆ ಗೋವಿಂದ. ಸೊ ನೀಟಾಗಿ ಕೂತಿದೆ ನೋಡ್ತಾ ಇರುವಂಥದ್ದು. ಈಗ ನೀರು ಹಾಕಿ ನೋಡೋಣ ಬನ್ನಿ ಒಂದ್ಸರಿ. ಸೊ ಈಗ ನೀರು ಹಾಕ್ತಾ ಹೋಗೋಣ. ನೀರನ್ನು ಹಾಕಿದ್ದೀನಿ. ನೀರು ತೊಟ್ಟಿಗ್ತಾ ಇದೆಯಾ? ಖಂಡಿತ ಇಲ್ಲ, ನೀರು ತೊಟ್ಟಿಗ್ತಾ ಇಲ್ಲ. ನೋಡ್ತಾ ಇರುವಂಥದ್ದು ಈಗ ನೀರು ಯಾವುದೇ ಕಾರಣಕ್ಕೂ ಇಲ್ಲಿ ತೊಟ್ಟಿಗ್ತಾ ಇಲ್ಲ. ಸೊ ಅಲ್ಲಿ ಹನಿ ಕಾಣ್ತಿರುವಂಥದ್ದು, ಅದು ತೊಟ್ಟಿಗ್ತಿರುವಂಥದ್ದಲ್ಲ, ಅದು ಮೊದಲೇ ಇರುವಂಥದ್ದು. ಈಗ ನೋಡಿ ಈ ಈ ಬಕೆಟಲ್ಲಿ ನೀರು ಸೋರಿದ್ರೆ ಲೀಕ್ ಆಗ್ತದೆ ಅಂತ. ಸೊ ಇಲ್ಲಿ ಸೋರ್ತಾ ಇಲ್ಲ ಅಂತ ಹೇಳಿದ್ರೆ ಮುಗೀತು. ಸೊ ನೀರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರುವಂಥದ್ದು. ಬಕೆಟಿಂದ ಯಾವುದೇ ಕಾರಣಕ್ಕೂ ನೀರು ಲೀಕ್ ಆಗ್ತಾಯಿಲ್ಲ. ಸೊ ನಿಪ್ಪಲ್ನಲ್ಲೂ ಕೂಡ ನೀರು ಶೇಖರಣೆ ಆಗ್ತಾಯಿದೆ. ಇದು ಪ್ಯೂರ್ ವಾಟ್ರು, ಇದನ್ನ ಕುಡಿಯೋದಕ್ಕೆ ಆರಾಮಾಗಿ ಹಾಕ್ಬೋದು. ಇವಾಗ ಬನ್ನಿ ಇದನ್ನು ಕೂಡ ಮಡಗ್ತೀನಿ. ಸೊ ಇದು ಮಡಗೋದ್ರ ಮೇಲೆ ಹಿಂಗೆ ಬಿಟ್ಬಿಡೋಕ್ಕಾಗಲ್ಲ. ಒಂದು ವೇಳೆ ಏನಾದರೂ ಇದನ್ನ ಕ್ಲೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕೋಳಿ ಒಳಗೆ ಬಿದ್ದು ಸತ್ತೋಯ್ತದೆ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿರುವಂಥದ್ದು ಬಾಣಲಿ. ಸೊ ಇದ್ರ ಮೇಲೆ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಏನು ಸಮಸ್ಯೆ ಆಗೋಲ್ಲ. ಒಂದು ಕಲ್ಲು ಮಾಡಿಬಿಡ್ತೀನಿ ಬೇಕಾದ್ರೆ. ಸೊ ಬನ್ನಿ ಇವಾಗ ಎತ್ಕೊಂಡು ಹೋಗೋಣ. ಸೊ ನೋಡ್ತಾ ಇರುವಂಥದ್ದು ನೀರನ್ನು ಕುಡಿತಾ ಇದ್ದಾವೆ. ಸೊ ನೀರು ಎಲ್ಲೂ ಲೀಕ್ ಆಗ್ತಾಯಿಲ್ಲ. ಬೇಸಿಗೆಯಲ್ಲಿ ಈ ಥರ ಮಡಗ್ಬಿಟ್ರೆ ಕೋಳಿಗಳಿಗೆ ಸ್ವಲ್ಪ ಆರಾಮದಾಯಕವಾಗಿರುತ್ತೆ. ಅದಲ್ದೇ ಇದ್ರ ಮೇಲೆ ಬಾಣಲಿ ಮಡಿದೆ ನೋಡಿ, ಈ ಥರ ಕೂತ್ಕೊಳ್ತದಲ್ಲ ಒಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಅದು ಬಿದ್ದೋಗ್ಬಾರ್ದು ಅಂತ ಇದು ಮಡಗಿರುವಂಥದ್ದು. ಸೊ ಮಧ್ಯೆ ಒಂದು ಯಾವ್ದಾರ ಕಲ್ಲು ಮಾಡಿಬಿಡ್ತೀನಿ. ಬಾಬ್ರೆ ಏನು ಬಿಡಿ ಕಲ್ಲು ನೋಡಿರಿ. ಈಗ ಯಾವುದೇ ರೀತಿ ಅಳ್ಳಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಇದು ಇದಾಗಿದೆ. ಸೊ ಇನ್ನೊಂದು ನಿಮ್ಗೊಂದು ಸಜೆಷನು, ಈ ಥರ ಏರ್ ಟೈಟ್ ಆಗಿರುವಂಥದ್ದು ಹಾಕ್ಬಾರ್ದು. ಸ್ವಲ್ಪ ಗಾಳಿ ಹೋಗುವಂಥದ್ದು ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಏರ್ ಟೈಟಾಗಿ ನೀರು ನಾಜಲ್ ಒಳಗಡೆ ಬಿಡೋಲ್ಲ. ಸೊ ಇಲ್ಲೆಲ್ಲ ತಂಪಾದ ಡ್ರಿಪ್ಪಲ್ಲೂ ಕೂಡ ನೀರು ಬೀಳ್ತಾಯಿದೆ. ಸೊ ಬಿಸಿಲಲ್ಲೂ ಕೂಡ ಮೇಯ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ಯೂರಿಟಿ ಅಂತ ಇರುವಂಥದ್ದು ಇದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.